ಏಳನೇದು ಮೇಲ್ ಫೆರ್ಟಿಲಿಟಿ. ಇವಾಗಂತೂ ಮಕ್ಕಳು ಆಗ್ತಾ ಇಲ್ಲ ಅನ್ನೋದು ಕಾಮನ್ ರೀಸನ್ ಆಗೋಗಿದೆ. ಅದು ಹೆಣ್ಣು ಮಕ್ಕಳ ಸಮಸ್ಯೆ ಇರ್ಬೋದು ಅಥವಾ ಗಂಡು ಮಕ್ಕಳ ಸಮಸ್ಯೆನೂ ಇರಬಹುದು. ಒಳ್ಳೆಯ ಹೆಲ್ತ್ ನ ಪಡಿಬೇಕು, ಹಾಗೆ ಮಗು ಮಾಡ್ಕೊಳ್ಳೋರು ಈ ಸೀಡ್ಸ್ ಗಳನ್ನ ತಿನ್ಲೇಬೇಕಾಗತ್ತೆ. ವಾಟರ್ ಮಿಲನ್ ಸೀಡ್ಸ್ ಜೊತೆಗೆ ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಇನ್ನ ಪಂಪ್ಕಿನ್ ಸೀಡ್ಸ್ ಪ್ರತಿದಿನ ಎಲ್ಲದನ್ನು ಮಿಕ್ಸ್ ಮಾಡಿ ಹಾಗೆ ಬೇರೆ ಬೇರೆ ಆಹಾರದ ರೂಪದಲ್ಲಿ ನಾವು ತಿಂತಾ ಹೋದ್ರೆ ನಮ್ಗೆ ಫರ್ಟಿಲಿಟಿ ಪ್ರಾಬ್ಲಮ್ ಆಗೋದಿಲ್ಲ. ಈ ಬೀಜಗಳಲ್ಲಿ ಜಿನ್ ಅನ್ನೋ ಒಂದು ಅಂಶ ಯಥೇಚ್ಛವಾಗಿ ಇರೋದ್ರಿಂದ ಗಂಡು ಮಕ್ಕಳಲ್ಲಿ ಸ್ಪರ್ಮ್, ಹೆಣ್ಣು ಮಕ್ಕಳಲ್ಲಿ ಎಗ್ ಕ್ವಾಲಿಟಿ ಚೆನ್ನಾಗಿ ಇನ್ಕ್ರೀಸ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ನರ್ವಸ್ ಸಿಸ್ಟಮ್ ಹೆಲ್ತ್. ನಮ್ಮ ದೇಹದಲ್ಲಿ ಈ ನರ್ವಸ್ ಸಿಸ್ಟಮ್ ಅಂದ್ರೆ ಈ ಸ್ಟ್ರೆಸ್ ತಗೊಳ್ಳೋದು, ಶಕ್ತಿ ಕಡಿಮೆ ಆಗೋದು, ಹಾಗೆ ಸುಸ್ತು ಜಾಸ್ತಿ ಆಗೋದು, ಈಗ ನಮ್ಮ ದೇಹ ಸ್ವಲ್ಪ ಕುಗ್ಗೋದು, ಈ ರೀತಿ ಆಗುವಂತದ್ದು. ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ತರ ಶಕ್ತಿನ ತುಂಬಾ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಈ ವಾಟರ್ ಮಿಲನ್ ಸೀಡ್ಸ್ ನ ಪ್ರತಿದಿನ ತಿನ್ನೋದ್ರಿಂದ, ಈ ಬೀಜಗಳಲ್ಲಿ ಜಿನ್ ಅಂಶ, ವಿಟಮಿನ್ ಬಿ ಅಂಶ ಇರೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್ ಹೆಲ್ದಿ ಆಗಿರೋದಕ್ಕೂ ಕೂಡ ಸಪೋರ್ಟ್ ಆಗತ್ತೆ, ಬೂಸ್ಟ್ ಮಾಡೋಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಪ್ರೋಟೀನ್. ಈ ಬೀಜಗಳನ್ನ ತಿನ್ನೋದ್ರಿಂದ ಪ್ರೋಟೀನ್ ಅಂಶ ನಮ್ಮ ದೇಹಕ್ಕೆ ಸಿಗುತ್ತೆ.